ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಡ್ಸೆನ್ಸ್ ಅಕೌಂಟಲ್ಲಿ ನೀವು ಹೇಗೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ಬೋದು ಏನಿದೆಲ್ಲ ಆಡ್ಸೆನ್ಸಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಏನಕ್ಕೆ ಮಾಡಬೇಕು ಅಂತ ನೀವೆಲ್ಲ ಕೇಳ್ಬೋದು. ಸೊ ಹೋಗ್ತಾ ಈ ಒಂದು ವಿಡಿಯೋ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬಲ್ಲಿ ನೀವು ಹೇಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ತೀರಾ ದುಡ್ಡು ಮಾಡಬೇಕು ಅಂತ. ಸೊ ಅದೇ ರೀತಿ ನಿಮಗೆ ದುಡ್ಡು ಮಂತ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮಂತ್ಲಿ ಬಂದು ಬಿಡಬೇಕು ಅಂತಂದರೆ ಸೊ ಈ ಒಂದು ಪ್ರೊಸೀಜರ್ಗಳನ್ನ ನೀವು ಫಾಲೋ ಮಾಡಬೇಕು. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬರ್ಸ್ಗೆ ಒಂದು ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸದ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ತುಂಬ ಜನ ಯೂಟ್ಯೂಬಲ್ಲಿ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಮಾನಿಟೈಸೇಷನ್ ಆನಾದರೆ ಸಾಕು ದುಡ್ಡು ಬರುತ್ತೆ, ದುಡ್ಡು ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಇಲ್ಲಿ ದುಡ್ಡು ಬರಬೇಕು ಅಂತಂದರೆ ಒಂದಷ್ಟು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು. ಅಂತಂದರೆ ನಿಮಗೆ ಮಂತ್ಲಿ ದುಡ್ಡು ಬಂದು ಬೀಳಬೇಕು ನಿಮ್ಮ ಅಕೌಂಟ್ಗೆ ಅಂತಂದರೆ ಕೆಲವೊಂದಷ್ಟು ಪ್ರೊಸೀಜರ್ಗಳಿದ್ದಾವೆ. ಅದನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಮಂತ್ಲಿ ನೀವೇನು ಕೇಳೋ ಅವಶ್ಯಕತೆ ಇರಲ್ಲ, ಬಂದು ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಸೊ ಇವಾಗ ಮೊದಲನೇದಾಗಿ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ನೀವು ಎಲ್ಲಾದರೂ ಕೆಲಸ ಮಾಡ್ತಾಯಿರೋ ಒಂದು ಕಂಪ್ನಿಲಿ ಅಂತಂದರೆ ಅವರು ಮಂತ್ಲಿ ನಿಮಗೆ ಸ್ಯಾಲ್ರಿ ಕರೆಕ್ಟಾಗಿ ಆಗ್ತಾರೆ. ಸೊ ಸ್ಯಾಲ್ರಿ ಡೇಟ್ ಇರುತ್ತೆ ಇಂಥ ದಿನ ಅಂತ. ಸೊ ಅಂಥ ದಿನದಲ್ಲಿ ನಿಮಗೆ ದುಡ್ಡು ಬಂದು ಬೀಳುತ್ತೆ. ಸೊ ಅದ್ರ ನೀವು ದುಡ್ಡು ಬಂದು ಬೀಳಬೇಕು ಅಂತಂದರೆ ಸ್ಟಾರ್ಟಿಂಗ್ ನಿಮ್ಮ ಕೈಲಿ ಒಂದು ಸ್ಟೆಪ್ನ ಮಾಡಿಸ್ಕೊಂಡಿರ್ತಾರೆ. ಏನಂತಂದರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಾಯಿದ್ದೀರಾ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ತೊಗೊಂಡಿರ್ತಾರೆ. ಸೊ ಅದೇ ರೀತಿಯೂ ಕೂಡ ಯೂಟ್ಯೂಬಲ್ಲೂ ಕೂಡ ಸೇಮ್ ಒಂದು ಪ್ರೊಸೆಸ್ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ಸ್ಟಾರ್ಟಿಂಗ್ ನೀವು ವೆರಿಫೈ ಮಾಡಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟು, ಪ್ರತಿಯೊಂದು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ಅದಕ್ಕೆ ತುಂಬ ಇಷ್ಟ ಯೂಟ್ಯೂಬ್. ಯಾಕೆಂದರೆ ನೀವು ಬೇರೆ ಕಡೆ ಏನು ಕೆಲಸ ಮಾಡ್ತೀರಾ ಅದೇ ರೀತಿ ಇಲ್ಲೂ ಕೂಡ ಟ್ರೀಟ್ ಮಾಡ್ತಾರೆ. ಅಂತಂದರೆ ಮಂತ್ಲಿ ಕರೆಕ್ಟಾಗಿ ದುಡ್ಡನ್ನ ಹಾಕ್ತಾರೆ. ಸೊ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ತುಂಬ ಕ್ಲೀನಾಗಿದೆ. ಸೊ ಯೂಟ್ಯೂಬಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಜಾಸ್ತಿ ಮಾತಾಡ್ತಾ ಇರ್ತೀನಿ. ಓಕೆ, ಇವಾಗ ಅದೇ ಮೊದಲು ನಿಮ್ಮ ಯೂಟ್ಯೂಬ್ ಚಾನಲ್ ಅಕೌಂಟ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಗೂಗಲ್ ಆಡ್ಸೆನ್ಸ್ ಅಕೌಂಟು ಲಿಂಕ್ ಆಗಿರುತ್ತೆ. ಸೊ ನೀವು ಏನೇ ಯೂಟ್ಯೂಬಲ್ಲಿ ದುಡ್ಡು ಮಾಡಿದ್ರು ಕೂಡ ಅದು ಗೂಗಲ್ ಆಡ್ಸೆನ್ಸ್ ಅಕೌಂಟಿಗೆ ಬಂದು ಬೀಳುತ್ತೆ. ಫಸ್ಟು ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲೇ ನಿಮಗೆ ತೋರಿಸೋದು ಎಷ್ಟು ದುಡ್ಡು ಮಾಡಿದ್ದೀರಾ ಅಂತ. ಆ ಒಂದು ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಹೇಗೆ ಲಿಂಕ್ ಮಾಡೋದು ಅಂತ ಏನೂ ಗೊತ್ತಿಲ್ಲ ಅಂತಾರೆ. ಈಗ ಐ ಕಾರ್ಡ್ ಹಾಕ್ತೀನಿ, ಅಲ್ಲಿ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಪ್ರತಿಯೊಂದನ್ನು ಅದರ ತಿಳ್ಕೊಳ್ಳಿ. ಓಕೆ, ಇವಾಗ ಯೂಟ್ಯೂಬರು ನಿಮಗೆ ಹೇಗೆ ಪೇಮೆಂಟ್ನ ಮಾಡ್ತಾರೆ ಅಂತಂದರೆ, ಸೊ ಮೊದಲು ನಿಮ್ಮ ಒಂದು ಅಕೌಂಟ್ ಅಂತಂದರೆ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ $10 ಆಗಬೇಕು. ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ $10 ಆಗೋಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀರಾ, ಅಷ್ಟು ವ್ಯೂಸ್ಗಳು ಬಂದಿದೆ, ಅಷ್ಟು ದುಡ್ಡು ಬಂದಿದೆ ಅಂತಂದರೆ ನಿಮಗೆ ಇಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಅಪ್ಡೇಟ್ ಆಗುತ್ತೆ ನಿಮಗೆ $10 ಆಗಿದೆ ಅಂತ. ಸೊ ಯಾವಾಗ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ $10 ಆಗಿದೆ ಅಂತ ತೋರಿಸುತ್ತೆ, ಆವಾಗ ನಿಮಗೆ ಐಡೆಂಟಿಟಿ ವೆರಿಫಿಕೇಷನ್ನ ಕೇಳ್ತಾರೆ. ಓಕೆ, ಐಡೆಂಟಿಟಿ ವೆರಿಫಿಕೇಷನ್ ಕೇಳ್ತಾರೆ. ಆವಾಗ ನೀವು ನಿಮ್ಮ ವೋಟರ್ ID ಆಗ್ಬೋದು ಅಥವಾ ಆಧಾರ್ ಕಾರ್ಡು ಅಥವಾ ಪಾಸ್ಪೋರ್ಟು ಈ ರೀತಿ ಯಾವ್ದು ಬೇಕಾದ್ರೂ ನೀವು ಅಪ್ಲೋಡ್ ಮಾಡ್ಬೋದು. ಅದನ್ನ ಅಪ್ಲೋಡ್ ಮಾಡಿ ವೆರಿಫೈ ಆಗಬೇಕಾಗುತ್ತೆ. ಅದರಲ್ಲಿ ವೆರಿಫೈ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ, ಪಿನ್ ಬರುತ್ತೆ ನಿಮ್ಮ ಮನೆಗೆ. ಆ ಒಂದು ಪಿನ್ ಅಪ್ಡೇಟ್ ಮಾಡಿದ್ರೆ ನಿಮಗೆ ಮಂತ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ, ಹೇಗೆ ಪಿನ್ನ ವೆರಿಫೈ ಮಾಡೋದು, ಜೊತೆಗೆ ಬ್ಯಾಂಕ್ನ ಹೇಗೆ ಲಿಂಕ್ ಮಾಡೋದು ಅದೆಲ್ಲ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಸ್ಟೆಪ್ ಬಂದು ಇದೇನೆ. ಓಕೆ, ಐಡೆಂಟಿಟಿ ವೆರಿಫಿಕೇಷನ್ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಏನಂತಾರೆ, ಯಾವಾಗ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ $10 ಆಗುತ್ತೆ, ಸೊ $10 ಆದ ತಕ್ಷಣ ನಿಮಗೆ ಇಲ್ಲೇ ಐಡೆಂಟಿಟಿ ವೆರಿಫಿಕೇಷನ್ನ ಕೇಳಲ್ಲ. ಸೊ ನಿಮಗೆ ಒಂದು ದಿನ ತಗೊಳ್ತಾರೆ. ಒಂದು ದಿನ ಟೈಮ್ ಆದಮೇಲೆ ನಿಮಗೆ ಐಡೆಂಟಿಟಿ ವೆರಿಫಿಕೇಷನ್ ಕೇಳ್ತಾರೆ. ಸೊ ಟೆನ್ಷನ್ ಮಾಡ್ಕೊಬಿಡಿ ಹೊಸ ಯೂಟ್ಯೂಬರ್ಸು. ಯಾಕೆಂತಂದರೆ ನಾನು ಕೂಡ ಟೆನ್ಷನ್ ಆಗಿಬಿಟ್ಟಿದೆ. ಯಾಕೆಂದರೆ ನಂದು $10ಗಿಂತ ಜಾಸ್ತಿ ಅಪ್ಡೇಟ್ ಆಗಿತ್ತು ಯೂಟ್ಯೂಬಲ್ಲಿ ಅಂತಂದರೆ ಆಡ್ಸೆನ್ಸ್ ಅಕೌಂಟಲ್ಲಿ. ಬಟ್ ನನ್ನ ಐಡೆಂಟಿಟಿ ವೆರಿಫಿಕೇಷನ್ ಕೇಳಿಲ್ಲ ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಯಾಕೆ ಏನಾದ್ರು ತಪ್ಪು ಮಾಡಿದ್ದೀನ ಅಂತ. ಬಟ್ ಆಗಲ್ಲ, ಅದು ಒಂದು ದಿನ ಆದಮೇಲೆ ನಿಮಗೆ ಐಡೆಂಟಿಟಿ ವೆರಿಫಿಕೇಷನ್ ಕೇಳ್ತಾರೆ. ಮೇಲ್ಗಡೆ ಆ್ಯಕ್ಷನ್ ಟ್ಯಾಬ್ನ ತೋರಿಸ್ತಾರೆ. ಆ ಒಂದು ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವೋಟರ್ ID ಅಥವಾ ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಸೊ ನಿಮಗೆ ಲೈವ್ ಆಗಿ ನಾನು ಮೊಬೈಲ್ ಮೇಲೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಹೇಗೆ ಅಪ್ಲೋಡ್ ಮಾಡಿದೆ, ಹೇಗೆ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅಲ್ಲಿ ಅಪ್ಡೇಟ್ ಆದ ತಕ್ಷಣ ನಿಮಗೆ ಆ್ಯಕ್ಷನ್ ಬಟನ್ ತೋರಿಸಲ್ಲ, ಐಡೆಂಟಿಟಿ ವೆರಿಫಿಕೇಷನ್ ಕೇಳಲ್ಲ, ಒಂದಿನ ಆದಮೇಲೆ ಕೇಳ್ತಾರೆ. ಓಕೆ, ಇವಾಗ ಹೇಗೆ ಅಪ್ಲೋಡ್ ಮಾಡಬೇಕು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಫಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನೀವು ನೀಟಾಗಿ ಅಪ್ಲೋಡ್ ಮಾಡಬೇಕು. ಫೋಟೋ ನೀಟಾಗಿ ಕ್ಲಿಕ್ ಮಾಡ್ಕೋಬೇಕು. ಆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಈಗ ಆಧಾರ್ ಕಾರ್ಡು ಬೆಸ್ಟ್, ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ. ಆಧಾರ್ ಕಾರ್ಡ್ ಫೋಟೋನ ಯಾವ ರೀತಿ ತೆಗಿಬೇಕು ಅಂತಾರೆ, ನೀಟಾಗಿ ಫೋಕಸ್ ಆಗಬೇಕು, ಆ ರೀತಿ ತೆಗೀರಿ. ಜೊತೆಗೆ ಬೆಳಕಿರುವಾಗಲೇ ತೆಗೀರಿ, ಬೆಳಗ್ಗೆನೇ ತೆಗೀರಿ, ನೈಟ್ ಟೈಮ್ ತೆಗೆಯೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ನೈಟ್ ಟೈಮ್ ಏನಾಗುತ್ತೆ ಅಂದರೆ ಫ್ಲ್ಯಾಶ್ ಬಂದುಬಿಡುತ್ತೆ ನಿಮ್ಮ ಮೊಬೈಲಲ್ಲಿ, ಅಥವಾ ಹೊರಗಡೆ ಲೈಟ್ ಆನ್ ಮಾಡಿರ್ತೀರಲ್ಲ ಸ್ವಿಚ್ಚು. ಸೊ ಆ ಲೈಟ್ ಏನಾದರೂ ಬಂದು ಬಿದ್ದರೆ ಅದು ರಿಫ್ಲೆಕ್ಷನ್ಗೆ ಅಲ್ಲಿ ನಿಮ್ಮ ಒಂದು ಅಡ್ರೆಸ್ಸು ಅಥವಾ ಫೋಟೋ ಏನು ಬೇಕಾದ್ರೂ ಕಾಣಿಸಲ್ಲ. ಸೊ ಅಂಥ ಟೈಮಲ್ಲಿ ನಿಮ್ಮ ಐಡೆಂಟಿಟಿ ವೆರಿಫಿಕೇಷನ್ ನೀವೇನು ಕಳಿಸಿರ್ತೀರ ಅದು ಡಿಸೇಬಲ್ ಆಗಿಬಿಡುತ್ತೆ. ಅಂತಂದರೆ ಅವರು ವೆರಿಫೈ ಮಾಡಲ್ಲ. ಸೊ ಆ ವೆರಿಫೈ ಯಾವಾಗ ಮಾಡಲ್ಲ, ಸೊ ನಿಮ್ಮ ಅಕೌಂಟ್ ಇದ್ದೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಯೂಟ್ಯೂಬ್ ಖತಮ್. ಆ ಒಂದು ಕಾರಣಕ್ಕೆ ನೀಟಾಗಿ ಫೋಟೋ ಒಂದು ಕ್ಲಿಕ್ ಮಾಡಿಬಿಟ್ಟು ನೋಡಿ, ಫೋಕಸ್ ಮಾಡಿ, ನಿಮ್ಮ ಒಂದು ಫೋಟೋನ ತೆಗೆದು ನೋಡಿ ನೀಟಾಗಿ ಎಲ್ಲ ಕಾಣಿಸ್ತಾ ಇದೆಯಾ ಅಂತ ನೋಡಾದ್ಮೇಲೆ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ,
ಸೊ ಇದಾದಮೇಲೆ ನೀಟಾಗಿ ಅಪ್ಲೋಡ್ ಮಾಡೋದು ಗೊತ್ತಾಯ್ತು ಇವಾಗ ನಿಮಗೆ. ಸೊ ನೆಕ್ಸ್ಟು ಯಾರ ಬಗ್ಗೆ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡೋದು ಅಂತ ತುಂಬ ಜನ ಡೌಟ್ ಇರುತ್ತೆ. ಈಗ ನಾನು ನನ್ನ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಲಿಕೇಶ್ ಕುಮಾರ್ ಅನ್ನೋ ಹೆಸರಲ್ಲಿ ನಾನು ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ನಾನೇನಾದರೂ ನಮ್ಮ ಪೇರೆಂಟ್ಸ್ ಯಾರಾದರೂ ನಾನು ಆಡ್ಸೆನ್ಸ್ ಅಕೌಂಟಲ್ಲಿ ಅವರ ಒಂದು ಆಧಾರ್ ಕಾರ್ಡ್ ಏನಾದರೂ ಅಪ್ಲೋಡ್ ಮಾಡಿದ್ರೆ, ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದಕ್ಕೆ ಅವ್ರದ್ದು ಅಪ್ಲೋಡ್ ಮಾಡಿದ್ರೆ ವೆರಿಫೈ ಆಗೋಲ್ಲ, ಡಿಸೇಬಲ್ ಆಗಿಬಿಡುತ್ತೆ, ನನ್ನ ಕತೆ ಮುಗೀತಲ್ಲಿಗೆ. ಓಕೆ, ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಆಡ್ಸೆನ್ಸ್ ಅಕೌಂಟಲ್ಲಿ ಯಾರ ನೇಮಲ್ಲಿ ನೀವು ಕ್ರಿಯೇಟ್ ಮಾಡಿದ್ದೀರ ಆ ನೇಮಲ್ಲೇ ನೀವು ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ಏನಾದರೂ ಆಗ್ಬೋದು, ಎಕ್ಸೆಟ್ರಾ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಬೇರೆಯವ್ರದ್ದು ಏನಾದರೂ ಅಪ್ಲೋಡ್ ಮಾಡಿದ್ರೆ ಮುಗೀತು. ಓಕೆ, ಒಂದು ಚಾನ್ಸ್ ಇರುತ್ತೆ ನಿಮ್ಗೆ, ಏನಂತಂದರೆ ನಿಮ್ಮದನ್ನೇ ಅಪ್ಲೋಡ್ ಮಾಡಿರೋದು ನೀಟಾಗಿ ಅಪ್ಲೋಡ್ ಮಾಡಿಲ್ಲ, ಫೋಟೋನ ಬ್ಲರ್ ಆಗಿರೋದು ಕಳಿಸ್ಬಿಟ್ಟಿದ್ದೀರ ಅಂತಾರೆ ಒಂದು ಚಾನ್ಸ್ ಇರುತ್ತೆ. 3 ಸಲ ಚಾನ್ಸ್ ಇರುತ್ತೆ, 3 ಸಲ ಕಳಿಸ್ಕೋಬೋದು. ಆದರೆ ನೀವು ಬೇರೆಯವ್ರನ್ನೇ ಅಪ್ಲೋಡ್ ಮಾಡಿಬಿಡ್ರಿ, ನಿಮ್ಮ ಹೆಸರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ತಂದೆ ಅಥವಾ ತಾಯಿದು ಯಾರ್ದಾದ್ರು ನೀವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ರೆ ಮುಗೀತು. ಓಕೆ, ಮರ್ತುಬಿಡಿ ಯೂಟ್ಯೂಬ್ ಹೋಯ್ತು ಅಂತ. ಸೊ ಆ ಒಂದು ಕಾರಣಕ್ಕೆ ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅಪ್ಲೋಡ್ ಮಾಡ್ಬೇಕಾದ್ರೆ ಇಷ್ಟು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್ ಅಂತ ಏನಂದರೆ, ನೀವು ಯಾವ ಆಡ್ಸೆನ್ಸ್ ಅಕೌಂಟ್ ನೇಮಲ್ಲಿ ಕ್ರಿಯೇಟ್ ಮಾಡಿರ್ತೀರ ಅವ್ರದನ್ನೇ ಅಡ್ರೆಸ್ ಅಪ್ಲೋಡ್ ಮಾಡಬೇಕು ಅಂತಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ. ಓಕೆ, ಇದಾದಮೇಲೆ ಇನ್ನೊಂದು ಫೋಟೋ ನೀಟಾಗಿ ಕ್ಲಾರಿಟಿ ಇರುವಂಗೆ ಫೋಟೋನ ಹೊಡೋದು, ಫೋಕಸ್ ಆಗೋ ರೀತಿ, ನೇಮ್ ಗೀಮ್ ಎಲ್ಲ ಕಾಣೋ ರೀತಿ ಅಪ್ಲೋಡ್ ಮಾಡಬೇಕು. ಇವೆರಡನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಜೊತೆಗೆ ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ, ಏನಪ್ಪ ಅಂತಾರೆ, ನೀವು ಅಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಕೆಳಗಡೆ ಒಂದು ಅಡ್ರೆಸ್ನು ಕೂಡ ಕೇಳುತ್ತೆ, ಟೈಪ್ ಮಾಡಿ ಕೇಳುತ್ತೆ. ಸೊ ಅಲ್ಲಿ ಆಟೋಮೆಟಿಕ್ ಅದೇ ತಗೊಂಡಿರುತ್ತೆ. ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಯಾವ ಅಡ್ರೆಸ್ ಕೊಟ್ಟಿರ್ತೀರ ಅದೇ ತಗೊಂಡಿರುತ್ತೆ. ನೀವು ಜಸ್ಟ್ ಚೆಕ್ ಮಾಡಿ ನೀಟಾಗಿ ಕೊಟ್ಟಿದ್ದೀರಾ ಅಡ್ರೆಸ್ಸು, ಮನೆ ನಂಬರು ಎಲ್ಲ ಪ್ರತಿಯೊಂದು ನೀಟಾಗಿ ಕೊಟ್ಟಿದ್ದೀರಾ ಅಂತ. ಯಾಕೆಂದರೆ ಆ ಒಂದು ಅಡ್ರೆಸ್ಗೆ ನಿಮಗೆ ಒಂದು ಗೂಗಲ್ ಆಡ್ಸೆನ್ಸ್ ಅವ್ರ ಕಡೆಯಿಂದ ಒಂದು ಪಿನ್ನ ಕಳಿಸ್ತಾರೆ. ಸೊ ಆ ಒಂದು ಪಿನ್ನ ನೀವು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಪ್ಡೇಟ್ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಆ ಒಂದು ಅಡ್ರೆಸ್ನ ನೀಟಾಗಿ ನೋಡಿಕೊಂಡು ಸೇವ್ ಮಾಡಿ. ಓಕೆ, ಇವಾಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ. ಸೊ ನಾನು ಹೇಗೆ ಅಪ್ಲೋಡ್ ಮಾಡಿದೆ, ಯಾವ ರೀತಿ ವೆರಿಫೈ ಆಯಿತು, ಸೊ ಎಷ್ಟು ದಿನ ತೊಗೊಂಡ್ರು ವೆರಿಫೈ ಮಾಡೋದಕ್ಕೆ, ಸೊ ಇವಾಗ ಅದ್ರ ಮೇಲೆ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಸ್ಕ್ರೀನ್ ಮೇಲೆ. ಬನ್ನಿ ಹೋಗೋಣ. ಓಕೆ ಗೈಸ್, ನಿಮ್ಮ ಆಡ್ಸೆನ್ಸ್ ಅಕೌಂಟ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಆ್ಯಪಲ್ಲಿ ಓಪನ್ ಮಾಡಿಕೊಂಡು ನೀವಿಲ್ಲಿ ನೋಡ್ಬೋದು ಒಂದು ಆಪ್ಷನ್ ಬಂದಿದೆ ರೆಡ್ ಕಲರು. ಸೊ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ನಿಮ್ಗೊಂದು ಆಪ್ಷನ್ ತೋರಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ಯುವರ್ ಪೇಮೆಂಟ್ಸ್ ಆರ್ ಕರೆಂಟ್ಲಿ ಆನ್ ಹೋಲ್ಡ್ ಅಂತ. ಯಾಕೆಂತಂದರೆ $10 ಮೇಲೆ ಯಾವಾಗ ಆಗುತ್ತೆ ಆವಾಗ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಜೊತೆಗೆ ಆ್ಯಕ್ಷನ್ ಬಟನ್ ಇರುತ್ತೆ. ಸೊ $10 ಆಗೋ ತನಕ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರಲ್ಲ. $10 ಆದಮೇಲೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಆವಾಗ ನೀವು ಐಡೆಂಟಿಟಿ ವೆರಿಫೈ ಮಾಡಬೇಕು. ಸೊ ಝೂಮ್ ಮಾಡಿ ಅಲ್ಲಿ ಆ್ಯಕ್ಷನ್ ಅಂತ ಇರುತ್ತಲ್ಲ, ಸೊ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಗೆ ಇನ್ನೊಂದು ಬಾಕ್ಸ್ ಬರುತ್ತೆ ದೊಡ್ಡದಾಗಿ. ಸೊ ಇಲ್ಲಿ ನೀವು ನೋಡ್ಬೋದು ರೆಡ್ ಕಲರ್ ಬಾಕ್ಸ್ ದೊಡ್ಡದಾಗಿದೆ. ಸೊ ಅಲ್ಲಿ ವೆರಿಫೈ ನಾವು ಅಂತಿರುತ್ತೆ ಪಕ್ಕದಲ್ಲೇ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಾಗ ನಿಮ್ಮ ಐಡೆಂಟಿಟಿ ವೆರಿಫಿಕೇಷನ್ ಕೇಳುತ್ತೆ. ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾನು ಆವಾಗಲೇ ಹೇಳಿದಾಗೆ ಪ್ರತಿಯೊಂದನ್ನು ಮಾತಾಡಿದೆ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಅಥವಾ ನ್ಯಾಷನಲ್ ಐಡೆಂಟಿಟಿ ಕಾರ್ಡು ಮತ್ತು ಪಾಸ್ಪೋರ್ಟ್, ಇವು ಮೂರಲ್ಲಿ ನೀವು ಯಾವ್ದು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಜೊತೆಗೆ ಫೋಟೋನ ನೀಟಾಗಿ ತೆಗಿಬೇಕು. ಸೊ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ. ಫ್ಲ್ಯಾಶ್ ಲೈಟನ್ನು ಆನ್ ಮಾಡ್ದೇ ತೆಗಿಬೇಕು ಅಂತೆಲ್ಲ ನಾನು ಆವಾಗಲೇ ಮಾತಾಡೋದಲ್ಲ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಜೊತೆಗೆ ನೇಮ್ ಆ್ಯಂಡ್ ಹೋಮ್ ಅಡ್ರೆಸ್ ಅಂತ ಐತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೇಮು ನಿಮ್ಮ ಅಡ್ರೆಸ್ಸು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ನೀವು ತಪ್ಪು ಕಳಿಸಿದ್ರೆ ಮುಗೀತು ನಿಮ್ಮ ಆಡ್ಸೆನ್ಸ್ ಕತೆ. ಆ ಒಂದು ಕಾರಣಕ್ಕೆ ನೀಟಾಗಿ ನೋಡ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಹೇಗಿದೆ ನೇಮು ಅಡ್ರೆಸ್ಸು ಪ್ರತಿಯೊಂದೂ ಅದೇ ರೀತಿಯಲ್ಲಿ ಹಾಕಿ. ಸೊ ಒಂದೂ ಮಿಸ್ ಮಾಡೋಕೆ ಹೋಗ್ಬಿಡಿ. ಜೊತೆಗೆ ಇನ್ನೊಂದು ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಏನಂತಂದರೆ ಅಡ್ರೆಸ್ ಲೈನ್ 2 ಅಲ್ಲಿ ನೀವು ಅಡ್ರೆಸ್ ಮುಗಿಬೇಕಾದ್ರೆ ಪಕ್ಕದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂತ ಹಾಕ್ಬಿಟ್ಟು ನಿಮ್ಮ ಫೋನ್ ನಂಬರ್ ಹಾಕಿ. ಯಾಕೆಂತಂದರೆ ಪೋಸ್ಟ್ ಬಂದಾಗ ನಿಮಗೆ ಫೋನ್ ಮಾಡಿದ್ರು ಚಾನ್ಸಸ್ಗಳಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವೇನಾದರೂ ಮನೇಲಿಲ್ಲ ಅಂತಂದರೆ ಅಕಸ್ಮಾತ್ ಫೋನ್ ಆದರೂ ಮಾಡ್ತಾರೆ, ಆ ಒಂದು ಕಾರಣಕ್ಕೆ ಫೋನ್ ನಂಬರ್ ಹಾಕಿ. ನಾನು ನಿಮಗೆ ಜಸ್ಟ್ ಸಜೆಸ್ಟ್ ಮಾಡ್ತಾಯಿದ್ದೀನಿ, ನಾನು ಕೂಡ ಹಾಕಿ ಕಳಿಸಿದ್ದೀನಿ. ಯಾಕೆಂತಂದರೆ ಅಕಸ್ಮಾತ್ ಏನಾದ್ರು ನಮ್ಮ ಮನೇಲಿಲ್ಲ ಅಂತಂದರೆ ಫೋನ್ ಆದರೂ ಮಾಡ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಆ ಒಂದು ಕಾರಣಕ್ಕೆ ಯಾರೂ ಹಾಕಿಲ್ಲ, ಬಟ್ ನಾನು ಹಾಕ್ತಾಯಿದ್ದೀನಿ ಈ ರೀತಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಆ ರೀತಿ ಹಾಕಿ. ಆಮೇಲೆ ಅಪ್ಲೋಡ್ ಫೋಟೋ ಐ ಡಿ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೋಟೋನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ಅಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಲೋಡ್ ಆಗೋದಕ್ಕೆ. ಸೊ ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಟೈಮ್ನ ತೊಗೊಳುತ್ತೆ ಆ ಒಂದು ಅಪ್ಲೋಡ್ ಆಗೋದಕ್ಕೆ. ಫೋಟೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಸೊ ಅಪ್ಲೋಡ್ ಆದಮೇಲೆ ನೀವಿಲ್ಲಿ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಫೋಟೋ ನೋಡ್ಕೊಳ್ಳಿ, ಆ ಒಂದು ಫೋಟೋನೇ ಅಪ್ಲೋಡ್ ಆಗಿದೆಯಾ ಅಥವಾ ಬೇರೆ ಒಂದು ಫೋಟೋ ಅಪ್ಲೋಡ್ ಆಗ್ಬಿಟ್ಟಿದೆಯಾ ಅಂತ. ಯಾಕೆ ಅಂತಂದರೆ ಮಿಸ್ ಆಗಿಬಿಟ್ಟು ಬೇರೆ ಫೋಟೋ ಅಪ್ಲೋಡ್ ಮಾಡಿದ್ರೆ ಮುಗೀತು ನಿಮ್ಮ ಕತೆ. ಸೊ ನೇಮ್ ಆ್ಯಂಡ್ ಹೋಮ್ ಅಡ್ರೆಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ನೇಮು ಪ್ರತಿಯೊಂದೂ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಯಾವ ಆಡ್ಸೆನ್ಸ್ ಅಕೌಂಟಲ್ಲಿ ನೇಮ್ ಕ್ರಿಯೇಟ್ ಮಾಡಿದ್ದೀರಾ ಆ ಒಂದು ನೇಮಲ್ಲಿ ಅಡ್ರೆಸ್ ಆಯಿತಾ, ಆಮೇಲೆ ಅಡ್ರೆಸ್ಸು ನೀಟಾಗಿ ಕೊಟ್ಟಿದ್ದೀರಾ, ಆಧಾರ್ ಕಾರ್ಡಲ್ಲಿ ಹೇಗೈತೆ ಅದೇ ರೀತಿ ಅಡ್ರೆಸ್ ಕೊಟ್ಟಿದ್ದೀರಾ ಹೆಂಗೆ ಅಂತ ನೋಡಿಕೊಂಡು. ಜೊತೆಗೆ ಅಡ್ರೆಸ್ ಮುಗಿಬೇಕಾದ್ರೆ ಎಂಡಿಂಗಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ. ಜೊತೆಗೆ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಕೋಡ್ನ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಪಿನ್ ಕೋಡ್ನ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಇನ್ಫೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಸಲ ನೀಟಾಗಿ ನೋಡಿಕೊಂಡು ಆಮೇಲೆ ಕನ್ಫರ್ಮ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ನಿಮ್ಮ ಮೇಲ್ ಹೊಂಟೋಗ್ಬಿಡುತ್ತೆ. ಸೊ ಅವ್ರಿಗೆ ನೀವು ಮತ್ತೆ ಏನು ಎಡಿಟ್ ಮಾಡೋದಕ್ಕಾಗಲ್ಲ. ಸೊ ಇದೇ ಕೊನೆ ಸ್ಟೆಪ್ಪು ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಅವ್ರಿಗೆ ಮೇಲ್ ಹೋಗುತ್ತೆ.
ಸೊ ನೀವಿಲ್ಲಿ ನೋಡ್ಬೋದು ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಝೂಮ್ ಮಾಡಿ ಓದ್ತೀನಿ ಒಂದ್ಸಲ ಬೇಕಾದರೆ. ದ ಪ್ರಾಸೆಸ್ ಮೇ ಟೇಕ್ ಎ ಫ್ಯೂ ಡೇಸ್. ವಿ ವಿಲ್ ಇಮೇಲ್ ಯು ದಟ್ ರಿಸಲ್ಟ್ಸ್. ಇಫ್ ಯು ಆರ್ ಅನೇಬಲ್ ಟು ವೆರಿಫೈ ಯುವರ್ ಐಡೆಂಟಿಟಿ ಯು ವಿಲ್ ನೀಡ್ ಟು ಸಬ್ಮಿಟ್ ಯುವರ್ ಡಾಕ್ಯುಮೆಂಟ್ಸ್ ಅಗೇನ್. ಯು ಹ್ಯಾವ್ ಎ ಲಿಮಿಟೆಡ್ ನಂಬರ್ ಆಫ್ ಅಟೆಂಪ್ಟ್ಸ್ ಅಂತಂದರೆ ಇವಾಗ ನೀವು ಮೇಲ್ನ ಕಳಿಸಿದ್ದೀರಾ. ಸೊ ಒಂದು ಸ್ವಲ್ಪ ದಿನದಲ್ಲಿ ಅವರು ಡಿಸಿಷನ್ನ ಕಳಿಸ್ತಾರೆ ವೆರಿಫಿಕೇಷನ್ ಆಗುತ್ತೆ ಅಲ್ವಾ ಅಂತ. ಅಕಸ್ಮಾತ್ ನಿಮ್ಮ ಒಂದು ವೆರಿಫಿಕೇಷನ್ ಏನಾದರೂ ಆಗಲಿಲ್ಲ ಅಂತಂದರೆ, ಐಡೆಂಟಿಟಿ ವೆರಿಫಿಕೇಷನ್ ಆಗಲಿಲ್ಲ ಅಂತಂದರೆ ಸೊ ಒಂದಷ್ಟು ಚಾನ್ಸ್ಗಳಿರುತ್ತೆ. ಸೊ ನೀವು ಮತ್ತೆ ಕಳಿಸ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅಷ್ಟೇ. ಸೊ ಗಾಟ್ ಇಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮುಗೀತು, ನಿಮಗೆ ಒಂದು ಮೇಲ್ನ ಕಳಿಸ್ತಾರೆ. ಸೊ ಇವಾಗ ನೀವು ನೋಡಿದ್ದೀರಾ ಐಡೆಂಟಿಟಿ ವೆರಿಫಿಕೇಷನ್ಗೆ ನಾನು ಅಪ್ಲೋಡ್ ಮಾಡಿದೆ ಆಧಾರ್ ಕಾರ್ಡ್ನ. ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಐ ಥಿಂಕ್ ಒಂದು 10 ಮಿನಿಟ್ಸ್ ಒಳಗೆ ನನಗೆ ವೆರಿಫಿಕೇಷನ್ ಆಗೋಯ್ತು. ಯಾಕೆ ಅಂತಾರೆ ನೀಟಾಗಿ ಫೋಟೋನೆಲ್ಲ ನೀಟಾಗಿ ಕ್ಲಿಕ್ ಮಾಡಿದೆ. ಸೊ ಒಂದು ಕಾರಣಕ್ಕೆ ನೀಟಾಗಿ 5 ನಿಮಿಷದಲ್ಲಿ ವೆರಿಫೈ ಮಾಡಿಬಿಟ್ರು. ಸೊ ನೆಕ್ಸ್ಟ್ ಸ್ಟೆಪ್ ಇನ್ನೊಂದಿದೆ, ಏನಂತಂದರೆ ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅದೇ ಹೇಗೆ ಅಂತ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ, ಅಂತಂದರೆ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಯೂಟ್ಯೂಬರ್ಸ್ಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ತುಂಬ ಜನ ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಕೆಲವೊಂದು ಸಲ ಈ ರೀತಿ ತಪ್ಪುಗಳನ್ನ ಮಾಡಿ ಹೋಗ್ಬಿಡುತ್ತೆ ಒಂದು ಸಲ ಯೂಟ್ಯೂಬ್ ಚಾನಲ್. ಆ ಒಂದು ಕಾರಣಕ್ಕೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.